Hi, hello, namaste. Welcome to my new YouTube channel that is Sharan's Classes. ಈ ಯೂಟ್ಯೂಬ್ ಅನ್ನ ತೆಗೆಯೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ತುಂಬಾ ಕಡೆ ಕ್ಲಾಸ್ ಮಾಡಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳನ್ನ ಅಬ್ಸರ್ವ್ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ ತುಂಬಾ ಜನ ಕನ್ಫ್ಯೂಸ್ಡ್ ಆಗಿರ್ತಾರೆ ರಿಲೇಟೆಡ್ ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ತುಂಬಾ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತಾರೆ. ಕ್ಲಾಸ್ ಇರುತ್ತೆ, ಕಂಟೆಂಟ್ ಇರುತ್ತೆ, ಬುಕ್ಸ್ ಇರುತ್ತೆ, ಬಟ್ ಆದ್ರೂ ಕೆಲವೊಂದು ಡೌಟ್ಸ್ ಅವರನ್ನ ಕಾಡ್ತಿರುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಮುಖ್ಯ ಉದ್ದೇಶ ಮೋಟಿವ್ ಏನಂತ ಅಂದ್ರೆ ಇಂತಹ ಕನ್ಫ್ಯೂಷನ್ ಗಳನ್ನ ದೂರ ಮಾಡ್ತಕ್ಕಂಥದ್ದು, ಸ್ಟ್ರಾಟಜಿಕ್ ಆಗಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನ ಗೈಡ್ ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತು ಪಾಲಿಟಿಯನ್ನ ಓದಬೇಕು, ತುಂಬಾ ಇಂಪಾರ್ಟೆಂಟ್. ಪ್ರತಿ ಎಕ್ಸಾಮ್ಸ್ ಅಲ್ಲೂ 10 ರಿಂದ 15 ಕ್ವಶನ್ಗಳು ಪಾಲಿಟಿಯಿಂದ ಬರುತ್ತೆ ಅಂತ ನಮ್ಗೆ ಎಲ್ರಿಗೂ ಗೊತ್ತು. ಪಾಲಿಟಿಗೆ ಅಂದ್ರೆ ಭಾರತ ಸಂವಿಧಾನ. ಓಕೆ, ಸಂವಿಧಾನಕ್ಕೆ ನಮಗೆ ಕನ್ನಡದಲ್ಲಿ PS ಗಂಗಾಧರ್ ಸರ್ ಅವರ ಬುಕ್ ಇದೆ, ಇಂಗ್ಲಿಷ್ ಅಲ್ಲಿ M ಲಕ್ಷ್ಮೀಕಾಂತ್ ಅವರ ಬುಕ್ ಇದೆ. ಓಕೆ, ಇವು ಎರಡು ಬುಕ್ ಗಳಲ್ಲಿ ಯಾವ ಬುಕ್ ಓದಬೇಕು? ಓಕೆ, ದಟ್ ಡಿಪೆಂಡ್ಸ್ ಅಪಾನ್ ಯುವರ್ ಲ್ಯಾಂಗ್ವೇಜ್. ಓಕೆ, ಇವಾಗ ಕನ್ನಡಕ್ಕೆ ತಗೊಂಡ್ರೆ PS ಗಂಗಾಧರ್ ಸರ್ ಎಲ್ಲವನ್ನ ಪೇಜ್ ಟು ಪೇಜ್ ಓದಬೇಕಾ? ಅದು ಓದುವ ವಿಧಾನ. ಆದರೆ ಸ್ಟ್ರಾಟಜಿಕ್ ಆಗಿ ಯಾವ ರೀತಿ ಓದಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಪಾರ್ಟ್ 1 ಇಂದ ಅಂದ್ರೆ ಐತಿಹಾಸಿಕ ಹಿನ್ನೆಲೆ ಅಂತ ಬರುತ್ತೆ, ಕಾನ್ಸ್ಟಿಟ್ಯೂಷನಲ್ ಬ್ಯಾಕ್ ಗ್ರೌಂಡ್ ಅಂತ ಬರುತ್ತೆ, ಕೆಲವೊಂದು ಆಕ್ಟ್ಸ್ ಗಳು ಬರುತ್ತೆ, ಕಾಯ್ದೆಗಳು. ಅಲ್ಲಿಂದ ಹಿಡ್ಕೊಂಡು ಪಾರ್ಟ್ 6 ವರೆಗೂ ಏನಿರುತ್ತಲ್ರಿ, ಅಲ್ಲಿ ನಿಮ್ಮ 90% ಕ್ವಶನ್ಗಳು ಕವರ್ ಆಗ್ತವೆ. 90%, ರಿಮೈನಿಂಗ್ 10% ಅಷ್ಟೇ ರಿಮೈನಿಂಗ್ ಪಾರ್ಟ್ಗಳಿಂದ ಕ್ವಶನ್ ಬರುತ್ತೆ. ಅದರಲ್ಲಿ ಪಾರ್ಟ್ 9 ಪಂಚಾಯತ್ ಒಂದು ಆಡ್ ಆಗುತ್ತೆ. ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು 7 ರಿಂದ 8 ಪಾರ್ಟ್ಗಳಷ್ಟೇ. ಹಾಗಾದ್ರೆ ಎಲ್ಲ ಬಿಡ್ಬೇಕೇನು ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಇಲ್ಲ. ಒಂದ್ ರೀಡ್ ಓದ್ತೀರಾ, ಎಲ್ಲವನ್ನ ಒಂದ್ ರೀಡಿಗೆ ಹೋಗ್ತೀರಾ, ಬಟ್ ಎಕ್ಸಾಮ್ ಸಮಯದಲ್ಲಿ ಯಾವ್ದಕ್ಕೆ ಒತ್ತು ಕೊಡಬೇಕು ಅಂದ್ರೆ ನಿಮ್ಮ ಅಪ್ ಟು ಪಾರ್ಟ್ 6 ಕೇಂದ್ರ ಸರ್ಕಾರದವರೆಗೂ ಮಾತ್ರ ಒತ್ತು ಕೊಡಬೇಕು. ಅದಾದ್ಮೇಲೆ ಪಾರ್ಟ್ 9 ಅಂಡ್ ಸ್ವಲ್ಪ ಸೆಲೆಕ್ಟೆಡ್ ಟಾಪಿಕ್ಸ್ ಗಳನ್ನ. ಸೊ ಇದನ್ನ ಸ್ಟ್ರಾಟಜಿಕ್ ಸ್ಟಡಿ ಅಂತ ಕರಿತೀವಿ. ಇದರಿಂದ ನಿಮ್ಮ ಸಮಯ ತುಂಬಾ ಉಳಿತಾಯ ಆಗುತ್ತೆ. ನೋಡ್ರಿ, ಒಂದು 15 ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ನಿಮ್ಗೆ ಒಂದು 12 ಕ್ವಶನ್ ನಾನು ಏನ್ ಹೇಳಿದಿನಲ್ರಿ ಈ ಟಾಪಿಕ್ಸ್ ಇಂದಾನೆ ಬರ್ತವೆ. ಹೋಗಿ ಬೇಕಾದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳನ್ನ ಚೆಕ್ ಮಾಡಬಹುದು. ಓಕೆ, ಇದನ್ನ ನಾವು ಸ್ಟ್ರಾಟಜಿಕ್ ಸ್ಟಡಿ ಅಂತ ಕರಿತೀವಿ. ಓಕೆ, ಅದೇ ರೀತಿ ಮತ್ತೆ ಸರ್ ಕರೆಂಟ್ ಅಫೇರ್ಸ್ ಇರುತ್ತೆ, ಯಾವ ಪೇಪರ್ ಓದ್ಬೇಕು, ಡಿಗ್ರಿಯಲ್ಲಿ ಇಟ್ಕೊಂಡು ಓದ್ಬೋದು, ಕಾಂಪಿಟೇಟಿವ್ ಯಾವ ರೀತಿ ಓದ್ಬೇಕು, ಕೋಚಿಂಗ್ ತಗೋಬೇಕಾ ಬೇಡ್ವಾ, ಸರ್ ನ್ಯೂಸ್ ಪೇಪರ್ ಹೆಂಗ್ ಓದ್ಬೇಕು, ಈ ತರ ತುಂಬಾ ಕನ್ಫ್ಯೂಷನ್ಗಳು ಸ್ಟೂಡೆಂಟ್ಗಳಲ್ಲಿ ನಾನು ನೋಡಿದ್ದೀನಿ. ನನ್ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಡೈಲಿ ಕ್ಲಾಸ್ ಮಾಡೋದಲ್ಲ. ಕ್ಲಾಸ್ ತುಂಬಾ ನನ್ಗಿಂತ ನನ್ನ ಗುರುಗಳಿದ್ದಾರೆ, ತುಂಬಾ ಜನ ಗುರುಗಳಿದ್ದಾರೆ, ಅತ್ಯುತ್ತಮವಾಗಿ ಕ್ಲಾಸ್ಗಳನ್ನ ಮಾಡ್ತಾರೆ. ನನ್ ಕೇವಲ ಕ್ಲಾಸ್ ಉದ್ದೇಶ ಅಲ್ಲ, ಕೆಲವೊಬ್ಬ ವಿದ್ಯಾರ್ಥಿಗಳು ಡೌಟು ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಥವಾ ಹೊರಗಡೆ ಅವ್ರಿಗೆ ಕ್ಲಾರಿಫೈ ಆಗಲ್ಲ. ಎಸ್ಪೆಷಲಿ ಸೆಲ್ಫ್ ಸ್ಟಡಿ ಮಾಡ್ತಕ್ಕಂಥವ್ರಿಗೆ ತುಂಬಾ ಸಂದೇಹಗಳು ಇರ್ತವೆ. ಓಕೆ, ನಾನು ಅಂತಹ ಸಂದೇಹಗಳನ್ನ ಎಲ್ಲವನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಮ ಮುಂದೆ ಇದ್ದೇನೆ. ನೀವು ಅನ್ಬೋದು ಎಲ್ಲವನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಡೌಟ್ಸ್ಗಳು? ನನ್ಗೆ ಎಷ್ಟು ಗೊತ್ತಿರುತ್ತೋ, ನನ್ನ ನಾಲೆಜ್ಗೆ ಎಷ್ಟು ಸೀಮಿತ ಆಗಿರುತ್ತೋ ಅಲ್ಲ ನಾನು ಸಾಲ್ವ್ ಮಾಡ್ತೀನಿ. ನನಗೂ ಮೀರಿದಂತ ಕೆಲವೊಂದು ಡೌಟ್ಸ್ಗಳು ಇರ್ಬೋದು, ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ, ಬಟ್ ನನಗಿಂತ ಮೀರಿದಂತ ಕೆಲವೊಂದು ಡೌಟ್ಸ್ಗಳಿದ್ರೆ ನಮ್ಮ ಮೆಂಟ್ರಿಗಳಿದ್ದಾರೆ. ಓಕೆ, ನನ್ನ ಗುರುಗಳಿದ್ದಾರೆ, ಅವರೆಲ್ಲ ಕೆಲವೊಬ್ರು IPS ಅಲ್ಲಿ ಇದ್ದಾರೆ, ಕೆಲವೊಬ್ರು PSC ಆಗಿದ್ದಾರೆ, ಕೆಲವೊಬ್ರು ಟೀಚರ್ಸ್ ಆಗಿದ್ದಾರೆ. ಸೊ ಅವರೆಲ್ಲ ನನ್ನ ಗುರುಗಳಿದ್ದಾರೆ. ಅವರಿಂದ ಮಾಹಿತಿಯನ್ನ ಕಲೆ ಹಾಕೊಂಡು ನಿಮ್ಮ ಡೌಟ್ ಸಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನು ನಾನು ಈ ಚಾನಲ್ನ ಮೂಲಕ ಮಾಡ್ತೇನೆ. ಓಕೆ, ಸೊ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ನ ಪ್ರೆಸ್ ಮಾಡ್ರಿ, ನಿಮ್ಗೆಲ್ಲ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತಿದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡ್ರಿ, ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ನಾವು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.